ವಿದೇಶಿ ಗಣ್ಯರಿಂದಲೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪ ಸೂಚಿಸಲಾಗಿದೆ. ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದರೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್. ನಿನ್ನೆ ರಾತ್ರಿ ನಿಧನರಾದಂಥ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಾಳೆ ನೆರವೇರುತ್ತೆ. ಇವತ್ತಿನ್ನೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಗಣ್ಯರೆಲ್ಲರೂ ಕೂಡ ಅಶ್ರುತರ್ಪಣವನ್ನು ನೀಡ್ತಾ ಇದ್ದಾರೆ. ಅಗಲಿದಂತಹ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ, ಮೌನವಾಗಿದ್ದುಕೊಂಡೇ ಹಲವಾರು ಸಾಧನೆಗಳನ್ನು ಮಾಡಿದಂಥ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸಂತಾಪವನ್ನು ಸೂಚಿಸಿದ್ದಾರೆ. ಫ್ರಾನ್ಸ್ನ ಅಧ್ಯಕ್ಷರು, ಭಾರತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಕಳೆದುಕೊಂಡಿದೆ. ಅವರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ರು. ಅವರ ಕುಟುಂಬ ಭಾರತೀಯರ ಜೊತೆಗೆ ಇರ್ತೀವಿ ಸದಾ ಅಂಥೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಅವರ ನಿಕಟವರ್ತಿಗಳಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಚೀನಾ ಕೂಡ ಸಂತಾಪವನ್ನು ಸೂಚಿಸಿದೆ. ಚೀನಾದ ವಿದೇಶಾಂಗ ಸಚಿವಾಲಯದಿಂದ ಸಂತಾಪ ಸೂಚಿಸಲಾಗಿದೆ. ಭಾರತ ಚೀನಾ ಸಂಬಂಧ ವೃದ್ಧಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ತುಂಬಾನೇ ಶ್ರಮಿಸಿದ್ರು. ಭಾರತ ಸರ್ಕಾರ ಜನರಿಗೆ ಮತ್ತು ಕುಟುಂಬಕ್ಕೆ ಸಂತಾಪಗಳು ಅಂಥೇಳಿ ಚೀನಾ ಹೇಳಿಕೊಂಡಿದೆ. ಮನಮೋಹನ್ ಸಿಂಗ್ ನಿಧನಕ್ಕೆ ಚೀನಾ ಕೂಡ ಸಂತಾಪವನ್ನು ಸೂಚಿಸಿದೆ. ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ತಮ್ಮ ಹೆಸರನ್ನು ಗಳಿಸಿದ್ದವರು. ಯಾಕಂದರೆ 91ರ ಸಂದರ್ಭದಲ್ಲಿ ಯಾವಾಗ ಆರ್ಥಿಕ ಮುಗ್ಗಟ್ಟು ಎದುರಾಗಿತ್ತೋ, ತೀರಾ ರಿಸೆಷನ್ ಅನ್ನುವಂಥ ಒಂದು ಟೈಮ್ನಲ್ಲಿ, ಆಗ ಪಿ ವಿ ನರಸಿಂಹರಾವ್ ಅವರ ಸಂಪುಟಕ್ಕೆ ಸೇರ್ಪಡೆಯಾದಂಥ ಮನಮೋಹನ್ ಸಿಂಗ್ ಅವರು ಸಾಕಷ್ಟು ವಿರೋಧ ಇದ್ದರೂ ಕೂಡ ಮೊದಲ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ರು. ಅಷ್ಟೇನು ಅವರಿಗೆ ಅನುಭವ ಇಲ್ಲ, ಇಂಥವ್ರನ್ನ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇದ್ದರೂ ಕೂಡ, ಬಟ್ ಮಿನಿಸ್ಟ್ರಿ ಆಗಿ ಮೊದಲ ಬಾರಿ ಇದ್ದರೂ ಕೂಡ ಅದಕ್ಕಿಂತ ಮುಂಚೆ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಂಥವ್ರು. ಅತ್ಯದ್ಭುತವಾದಂಥ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಯಾಕಂದರೆ ಎಕನಾಮಿಕ್ಸ್ನಲ್ಲೇ ಮಾಸ್ಟರ್ಸ್ ಮಾಡಿದ್ರು, ಡಿಫಿಲ್ ಮಾಡಿದರು. ಸೊ ಹೀಗೆ ಹೆಚ್ಚಿನ ಒಂದು ಉನ್ನತ ವ್ಯಾಸಂಗವನ್ನು ಅಮೇರಿಕದ ಯೂನಿವರ್ಸಿಟಿಯಲ್ಲೂ ಕೂಡ ಅವರು ಮಾಡಿದಂಥವ್ರು. ನಂತರ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ, ಪ್ರೊಫೆಸರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವ್ರು. ಅಂಥವ್ರನ್ನ ಆರ್ಥಿಕ ಮಂತ್ರಿಯಾಗಿ, ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾಡಿದಾಗ ಸಾಕಷ್ಟು ವಿರೋಧ ಇದ್ದರೂ ಕೂಡ ತಮ್ಮ ಕೆಲವೊಂದಷ್ಟು ಆರ್ಥಿಕ ನೀತಿಗಳಿಂದಾಗಿ, ಅದರಲ್ಲಿ ಉದಾರೀಕರಣ ಆಗಿರ್ಬೋದು, ಇಂಥ ಹಲವಾರು ಬದಲಾವಣೆಗಳನ್ನು ತರುವ ಮೂಲಕ ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಯನ್ನು ಸದೃಢಗೊಳಿಸಿದರು. ಸೊ ಹೀಗಾಗಿ ಈಗ ನೋಡಿ, ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಉದ್ಯಮಿಗಳಾಗಿರುವಂತಹ ಗೌತಮ್ ಅದಾನಿ ಅವರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಟಾಟಾ ಸನ್ಸ್ ಚೇರ್ಮನ್ ಚಂದ್ರಶೇಖರನ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಗಣ್ಯರಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಅಷ್ಟು ತರ್ಪಣವನ್ನು ನೀಡಲಾಗ್ತಾ ಇದೆ. ದುಃಖ ತಪ್ತ ವಿದಾಯವನ್ನು ಹೇಳ್ತಾ ಇದ್ದಾರೆ. ಹೀಗೆ ಭಾರತ ಮಾತ್ರ ಅಲ್ಲ, ವಿದೇಶದ ಕೆಲವೊಂದಷ್ಟು ಜನ ನಾಯಕರುಗಳು, ಅದು ಚೀನಾ ಆಗಿರಬಹುದು, ಫ್ರಾನ್ಸ್ ಆಗಿರಬಹುದು, ನಾಯಕರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿ ಕೇಂದ್ರದ ವಿಪಕ್ಷ ನಾಯಕರು. ನಿನ್ನೆ ಇಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಂಥ ರಾಹುಲ್ ಗಾಂಧಿ, CWC ಮೀಟಿಂಗ್ ಆಗ್ತಾ ಇತ್ತು. ಆ ಟೈಮ್ನಲ್ಲೇ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ತಿಳಿತು. ಸೊ ತಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ, ಇವತ್ತು ಕೂಡ ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ಅಧಿವೇಶನ ಕಂಟಿನ್ಯೂ ಆಗಬೇಕಾಗಿತ್ತು, ಇವತ್ತು 2ನೇ ದಿನ. ಬಟ್ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಅದರಲ್ಲೂ ರಾಹುಲ್ ಗಾಂಧಿ, ACC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ವಾಪಸ್ ದೆಹಲಿಗೆ ಬಂದರು. ಸೊ ಈಗ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ತೆರಳಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ನೀಡಿದರು. 2004ರ ಸಂದರ್ಭದಲ್ಲಿ ಯಾವಾಗ UPA ಅಸ್ತಿತ್ವಕ್ಕೆ ಬಂತು, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಟೀಮ್ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಆ ಟೈಮ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರ ಹೆಸರನ್ನು ಸೂಚಿಸ್ತಾರೆ. ಮನಮೋಹನ್ ಸಿಂಗ್ ಅವರೇ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಮೌನವಾಗಿ ಇತ್ಕೊಂಡೇ ಯಾರೇ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ವಿಪಕ್ಷದವರು ಎಷ್ಟೇ ಹರಿಹಾಯ್ದ್ರು, ಎಷ್ಟೇ ಕಟುವಾಗಿ ಟೀಕೆ ಮಾಡಿದರೂ ಕೂಡ ಯಾವತ್ತೂ ತಮ್ಮ ಮಾತುಗಳಿಂದ ಉತ್ತರ ಕೊಟ್ಟಂಥವ್ರಲ್ಲ ಮನಮೋಹನ್ ಸಿಂಗ್ ಅವರು, ತಮ್ಮ ಕೆಲಸದಿಂದ ಉತ್ತರ ಕೊಟ್ಟಂಥವರು ಮನಮೋಹನ್ ಸಿಂಗ್ ಅವರು. ಹಲವಾರು ಯೋಜನೆಗಳು, ಅದು ಮನ್ರೇಗಾ ಆಗಿರಬಹುದು, 108 ಆ್ಯಂಬುಲೆನ್ಸ್ ತರುವಂಥದ್ದಾಗಿರ್ಬೋದು, ಇನ್ನು RTI ಆಗಿರ್ಬೋದು, ಇಂಥ ಹಲವಾರು ಜನಪರ ಯೋಜನೆಗಳನ್ನು ಮನಮೋಹನ್ ಸಿಂಗ್ ಅವರು ತಂದಿದ್ದರು. ಹಾಗೆ 2ನೇ ಬಾರಿಗೂ ಕೂಡ ಅವರನ್ನೇ ಪ್ರಧಾನಿಗಳಾಗಿ ಕಂಟಿನ್ಯೂ ಮಾಡಲಾಗುತ್ತೆ. ಅಂದರೆ ಸತತ 10 ವರ್ಷಗಳ ಕಾಲ ಅವರು ಪ್ರಧಾನಿಗಳಾಗಿರ್ತಾರೆ.